ಇವತ್ತೇನು ಮಾಡೋಣ, ಫಸ್ಟ್ 2020 ಮಾಡಿಬಿಡೋಣ. ದೆನ್ ವಿಲ್ ಗೋ ಫಾರ್ ರಿಮೈನಿಂಗ್ ಕ್ವಶನ್ಸ್ ಏನೇನಿದೆ ಅದನ್ನು ಮುಗಿಸ್ಕೊಂಡು ಬಂದ್ಬಿಡೋಣ. 2020ನಲ್ಲಿ ಕೌಂಟ್ ದಿ ನಂಬರ್ ಆಫ್ ಕ್ವೆಶನ್ಸ್ ಫಸ್ಟ್. ನೋಡಿ, 74ಇಂದ ವಿ ಹ್ಯಾವ್ 82 ಕ್ವೆಶನ್ಸ್ ಇದೆ. ಸೊ ವಿ ಕ್ಯಾನ್ ಟೇಕ್ 83 ಮೈನಸ್ 74. ಎಷ್ಟು ಕ್ವೆಶನ್ಸ್ ಬರುತ್ತೆ? 13ನಲ್ಲಿ 4 ಹೋದರೆ 9 ಕ್ವೆಶನ್ಸ್ ಇದೆ. ಬಟ್ ಅದರಲ್ಲಿ -1 ಮಾಡ್ಕೊಳ್ಳಿ, ಒಂದು ನಾನು ಬೇರೆ ಕ್ವೆಶನ್ಸ್ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಒಟ್ಟಿನಲ್ಲಿ 8 ಕ್ವೆಶನ್ಸು. ಸೊ 8 ಕ್ವೆಶನ್ಸು 2020ನಲ್ಲಿ ಕೇಳಿದ್ದಾರೆ. ಎಷ್ಟು ಕ್ವೆಶನ್ಸ್ ಆಗೋಯ್ತು ನೋಡಿ. ಆ 8ಅಲ್ಲಿ ನಾವು 6 ಕ್ವೆಶನ್ ಆನ್ಸರ್ ಮಾಡೋ ಅಷ್ಟು ನಮಗೆ ಕೆಪಾಸಿಟಿ ಇದೆಯಾ ಇಲ್ವಾ, ಅಷ್ಟೇ ನಮಗೆ ಬೇಕಾಗಿರೋದು ಈಗ ಅಲ್ಟಿಮೇಟಾಗಿ. ಸೊ ಈಗ ಲೆಟ್ ಅಸ್ ಸ್ಟಾರ್ಟ್ ಹಿಯರ್. 74 ಕರೆಕ್ಟ್. ಓಕೆ, ನೋಡಿ, ಇಫ್ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್, angle between A and B, okay, then sine of theta by 2 is how much? Okay, A and B are unit vectors. So A and B are unit vectors ಅಂದ್ರೆ ಏನರ್ಥ? Okay, mod A is equal to mod B is equal to 1 because they are unit vectors. A and B are unit vectors, and angle between A and B, then sine of theta by 2. What is sine of theta by 2 ಅಂತ. ಸೊ ಇಲ್ಲಿ ನಮಗೆ ಅಪ್ರೋಚ್ ಏನಿರಬೇಕು, ಈಗ ಎ ಆ್ಯಂಡ್ ಬಿ ಆರ್ ಯೂನಿಟ್ ವೆಕ್ಟರ್ಸ್ ಕೊಟ್ಟಿದ್ದಾರೆ, ದೇರ್ ಆಸ್ಕಿಂಗ್ ಸೈನ್ ಆಫ್ ಥೀಟಾ ಬೈ 2. ಫಸ್ಟ್ ಏನು ಮಾಡೋಣ, ಇಲ್ಲಿ ನಾವು ಆಪ್ಷನ್ಸ್ ನೋಡಿ, ವಿಲ್ ಗೋ ಫಾರ್ ಲೈಕ್ ದಿಸ್. ಓಕೆ, ಲೆಟ್ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ? mod a ಸ್ಕ್ವೇರ್ ಪ್ಲಸ್ mod b ಸ್ಕ್ವೇರ್ ಮೈನಸ್ 2a ಡಾಟ್ ಬಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಬಟ್ ವಾಟ್ ಈಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು a dot b by mod a mod b. So a dot b can be written as what? Cos theta mod a mod b is equal to cos theta. Sorry, a dot b. ಸೊ ಇವಾಗ ನಾವಿಲ್ಲೇನು ಬರಿಬೋದು? ಇವಾಗ ಇದು mod a ಅಂದರೆ ಎಷ್ಟು? 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮೈನಸ್ 2 ಟೈಮ್ಸ್ a dot b can be written as what? Cos theta of mod a mod b. So again cos theta of mod a mod b is how much? That is again 1 in it. Correct alwa? Because mod a is 1, mod b is 1. So you'll get here 1 plus 1 minus 2 times cos theta. This is mod of a minus b the whole square. But ನಮಗೆ ಇಲ್ಲಿ ಬೇಕಾಗಿರೋದೇನು? we need sin of theta by 2. ಇಲ್ಲಿ ನೀವು 2 ಕಾಮನ್ ತಗೋತೀರಾ ಅಂದ್ಕೊಳ್ಳಿ. ಸೊ ಇಲ್ಲಿ 1 plus 1 2 ಆಗುತ್ತೆ. ಸೊ 2 minus 2 times cos theta. If you take out 2 common, you'll get 1 minus cos theta. 1 minus cos theta ನಾವು ಸಬ್ ಮಲ್ಟಿಪಲ್ ಅಥವಾ ಹಾಫ್ ಆ್ಯಂಗಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಾ? 2 times what is 1 minus cos theta? It is 2 times sin square theta by 2. ಕರೆಕ್ಟಾ? ಸೊ ಅಟ್ಲೀಸ್ಟ್ ಮಿನಿಮಮ್ ನಂಬರ್ ಆಫ್ ಫಾರ್ಮುಲಾಸ್ ಗೊತ್ತಿರಬೇಕು. 1 plus cos theta is 2 cos square theta by 2. 1 minus cos theta is 2 sin square theta by 2. So based on this 2 2s of 4 ಆಗುತ್ತೆ. ಸೊ 4 ಅಂದರೆ ನಾನು ಜಸ್ಟ್ 2 ಸ್ಕ್ವೇರ್ ಅಂತ ಬರೀತೀನಿ. ದಿಸ್ ಇಸ್ ಸೈನ್ ಆಫ್ ಥೀಟಾ ಬೈ 2 ದ ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಈ ಕಡೆ ಏನಿದೆ? ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗಿಬಿಟ್ರೆ ವಾಟ್ ಈಸ್ ಸೈನ್ ಥೀಟಾ ಬೈ 2 ನಾ? ಈ 2 ಈ ಕಡೆಗೆ ಬರುತ್ತಾ? ವಿಲ್ ಗೆಟ್ ಸೈನ್ ಆಫ್ ಥೀಟಾ ಬೈ 2 is equal to a minus b by 2. ಸೊ ಯಾವ ಆಪ್ಷನಲ್ಲಿದೆ ಹುಡುಕಿ ಅದನ್ನು ಟಿಕ್ ಮಾಡಿ. ಸೊ ನೀವು ಇದೆಲ್ಲ ನಾನು ನಿಮಗೆ ಬರೋದು ತೋರಿಸ್ತಾ ಇದ್ದೀನಿ, ಬಟ್ ಎಕ್ಸಾಮಲ್ಲಿ ಆದಷ್ಟು ಸ್ಟೆಪ್ಸ್ನ ಸ್ಕಿಪ್ ಮಾಡಿ. ಸೊ ದ ಆಪ್ಷನ್ ಈಸ್ ಆಪ್ಷನ್ ಡಿ, a minus b divided by 2. The first question is simple but it consumes time. So it doesn't mean that all the questions will consume time. ಸೊ 2020 ಲಾಸ್ಟ್ ಇಯರ್ದು ಫಸ್ಟ್ ಕ್ವೆಶನ್ ಮಾಡೋಕ್ಕಂತೂ ಬರುತ್ತೆ. ಅಟ್ಲೀಸ್ಟ್ ವಿ ಹ್ಯಾವ್ ಸಮ್ ಐಡಿಯಾ, ಓಕೆ ಈ ಥರ ಮಾಡ್ಬೋದು ಅಂತ ಅಷ್ಟು ಗೊತ್ತಿದ್ರೆ ಸಾಕು. ಸೊ ಈ ಕ್ವೆಶನ್ ಇಲ್ಲ.
ನಾನು ಅದಕ್ಕೆ ಆಗಲೇ ಒಂದು ಮೈನಸ್ ಮಾಡ್ಕೊಳ್ಳಿ ಅಂದೆ. ದಿಸ್ ಇಸ್ ವಿ ಹ್ಯಾವ್ ಆಲ್ರೆಡಿ ಡನ್. ಸೊ ದಿಸ್ ಒನ್ ವಿ ಹ್ಯಾವ್ ಆಲ್ರೆಡಿ ಡನ್. ಅಂದರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಮಾಡಿದ್ದೀವಿ ಇದನ್ನು. ಇದು ಇಲ್ಲ, ಬಿಟ್ಬಿಡಿ. ಇಟ್ಸ್ ಅ ರಾಂಗ್ ಕ್ವೆಶನ್. ಇದು ಇಲ್ಲಿ ಬರಬಾರ್ದಿತ್ತು. ಇಲ್ಲಿ ನೋಡಿ, ಈ ಥರದ್ದು ಒಂದು ಕ್ವೆಶನ್ ನಾವು ಮಾಡಿದ್ದೀವಿ, ಬಟ್ ಇಲ್ಲಿ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಹೇಳ್ತಿದ್ದಾರೆ, 2 ವೆಕ್ಟರ್ಸ್ I plus j plus k and I plus j plus 3k represents 2 sides AB and AC respectively of a triangle ABC. ಸೊ ನಮ್ಮ ಹತ್ರ ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಸೊ ಒಂದು ಟ್ರಯಾಂಗಲ್ ಇದೆ. ಸೊ ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ ಯಾವುದು? ABC. ಸೊ ವಿ ಹ್ಯಾವ್ ಎ ಟ್ರಯಾಂಗಲ್ ABC. ಇಲ್ಲಿ ಎ ಬಿ ಅನ್ನೋದನ್ನು ದೇ ಆರ್ ರೆಪ್ರೆಸೆಂಟಿಂಗ್ ಆಸ್ ಐ ಪ್ಲಸ್ ಜೆ ಪ್ಲಸ್ ಕೆ. ಸೊ ನಾನು ಸಿಂಪ್ಲಿಫಿಕೇಶನ್ ಪರ್ಪಸ್ಗೆ ಇದನ್ನು 1,1,1 ಅಂತ ತಗೋತೀನಿ. ಅದೇ ಥರ ಎ ಸಿ. ಸೊ ವಾಟ್ ಈಸ್ ಎ ಸಿ ಹಿಯರ್? ಐ ಪ್ಲಸ್ 3j ಪ್ಲಸ್ ಕೆ. ಐ ವಿಲ್ ಟೇಕ್ ದಿಸ್ ಆಸ್ 1,3,1. ಆಯಿತಾ? ಸೊ ಎ ಸಿ ಕೊಟ್ಟಿದ್ದಾರೆ, ಲೆಟ್ ಅಸ್ ಟೇಕ್ ಲೈಕ್ ದಿಸ್. ದೆನ್ ಓಕೆ, ಎ ಬಿ ಕೊಟ್ಟಿದ್ದಾರೆ, ಎ ಸಿ ಕೊಟ್ಟಿದ್ದಾರೆ, ಆ್ಯಂಡ್ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಬಿ ಸಿ ಫಸ್ಟ್ ಫೈಂಡ್ ಔಟ್ ಮಾಡೋಣ. ವಾಟ್ ವಿಲ್ ಬಿ ಬಿ ಸಿ ಈಸ್ ಈಕ್ವಲ್ ಟು, ನಾವು ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಮೈನಸ್ ಎ ಸಿ. ಸೊ ಜಸ್ಟ್ ಹಂಗೆ ಸಬ್ಟ್ರಾಕ್ಟ್ ಮಾಡಿ. 1 minus 1 ಈಸ್ 0, 1 minus 3 ಈಸ್ -2. ಸಿ ನಾವು ಯೂಶಲಿ ಮೈನಸ್ ಬರ್ದಂಗೆ ಮಾಡ್ಕೊಳ್ಳೋಣ ಅಂತಂದರೆ ವಿ ವಿಲ್ ಟೇಕ್ ಇಟ್ ಆಸ್ ಎ ಸಿ ಮೈನಸ್ ಎ ಬಿ ತಗೊಳ್ಳಿ, ಜಸ್ಟ್ ಟು ಅವಾಯ್ಡ್ ಕಾಂಪ್ಲಿಕೇಶನ್ಸ್ ಅಷ್ಟೇ. ಸೊ ಎ ಬಿ ಮೈನಸ್ ಎ ಸಿ. ಸೊ ಅವಾಗ ಏನು ಬರುತ್ತೆ? ವಿ ವಿಲ್ ಗೆಟ್, ಸಾರಿ, ಎ ಸಿ ಮೈನಸ್ ಎ ಬಿ ತೊಗೊಳ್ಳಿ, ಅವಾಗಲೂ ಅದನ್ನೇ ಬರ್ತೈತಲ್ವ. ಸೊ ಎ ಸಿ ಮೈನಸ್ ಎ ಬಿ ತೊಗೊಳ್ಳಿ. ಏನು ಬರುತ್ತಾಗ 1 minus 1 0 2 ಆ್ಯಂಡ್ ಇದು 5 ಆ್ಯಕ್ಚುಲಿ. ಸೊ ಇದು 5k, ಇಲ್ಲಿ 5k ಇದೆ. ಸೊ 5 minus 1 is 4. ಸಿ ಹಿಂಗೆ ಮಾಡಿದ್ರು ಬರುತ್ತೆ, ಬಟ್ ಸೈನ್ ಚೇಂಜ್ ಆಗುತ್ತೆ, ಇಟ್ ಡಸಂಟ್ ಮ್ಯಾಟರ್. ಸೊ ಈಗ ಇದು ಇಷ್ಟು ಗೊತ್ತಾಯಿತು. ಅವ್ರೇನು ಕೇಳ್ತಿದ್ದಾರೆ, ದ ಲೆಂತ್ ಆಫ್ ದಿ ಮೀಡಿಯನ್ ಥ್ರೂ ಎ. ಲೆಂತ್ ಆಫ್ ದಿ ಮೀಡಿಯನ್ ಥ್ರೂ ಎ ಅಂತಂದರೆ ವಿ ನೀಡ್ ಟು ಫೈಂಡ್ ಔಟ್ ದಿ ಲೆಂತ್ ಆಫ್ ದಿಸ್ ಒನ್. ಮೀಡಿಯನ್ ಅಂದರೆ ಗೊತ್ತು ಇದು. ಸೊ ಲೆಟ್ ಅಸ್ ಟೇಕ್ ದಿಸ್ ಮೀಡಿಯನ್ ಆಸ್ ಎ ಡಿ. ಸೊ ವಿ ನೀಡ್ ಟು ಫೈಂಡ್ ಔಟ್ ಎ ಡಿ ನಾವು. ಸೊ ಈಗ ಬಿ ಸಿ ಫೈಂಡ್ ಔಟ್ ಮಾಡಿದ್ವಿ. ಸೊ ವಿ ಫೌಂಡ್ ಔಟ್ ಬಿ ಸಿ. ಫ್ರಮ್ ಹಿಯರ್ ಟು ಹಿಯರ್ ಇಟ್ ಈಸ್ ಬಿ ಸಿ ಫೌಂಡ್ ಔಟ್. What will be BD now? So BD will be equal to half of BC tane. So BD is equal to half of BC, which is equal to how much here? 0. 2 idre half inda divide ಆದರೆ 1, 4 ಅಂದರೆ 2. ಸೊ ಈಗ ಬಿ ಡಿ ಎಷ್ಟಿರುತ್ತೆ, ಡಿ ಸಿನೂ ಅಷ್ಟೇ ಇರುತ್ತೆ, ಬಿಕಾಸ್ ಎ ಡಿ ಇಸ್ ಮೀಡಿಯನ್. ಮೀಡಿಯನ್ ಅಂದರೆ ಏನು? ವಿಚ್ ಡಿವೈಡ್ಸ್ ಇಂಟು 2 equal parts, right? We know BD. Now apply simple logic. We need AD here now, because we need AD, mod of AD means we need the median here. So ಈ ಲೆಂತ್ ಬೇಕು ನನಗೆ, ಆಯಿತಾ? ಸೊ ಹೌ ಟು ಫೈಂಡ್ ಔಟ್ AD? ಇಟ್ಸ್ ವೆರಿ ಸಿಂಪಲ್. ಸಿ, ನೀವು ಸಪೋಸ್ ಹಿಂಗೆ AD is equal to what now? AD is equal to AB ಪ್ಲಸ್ BD. ಸೊ ನೀವು ಹೆಂಗಾದರೂ ಡೈರೆಕ್ಷನ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ, ದಟ್ಸ್ ನಾಟ್ ಇನ್ ಬಿಗ್ ಡೀಲ್. ಸೊ AB ಪ್ಲಸ್ BD ಅಂದರೆ BD ಇಲ್ಲಿದೆ, ಎ ಬಿ ಇಲ್ಲಿದೆ, ಆ್ಯಡ್ ಮಾಡಿ ಎಷ್ಟು ಬರುತ್ತೆ? 1 + 0 is 1, 1 + 1 is 2, 1 + 2 is 3. ಇದು ಎ ಡಿ ಆಯಿತು. ಬಟ್ ದೇ ಆರ್ ಆಸ್ಕಿಂಗ್ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್, ಮೀನ್ಸ್ ಲೆಂತ್. ವಾಟ್ ವಿಲ್ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಿ ನಾವು? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಿ ವಿಲ್ ಬಿ ಈಕ್ವಲ್ ಟು, ಯು ನೋ ದಿಸ್ ಒನ್, ರೂಟ್ ಹಾಕಿ 1 + 4 + 9. ಸೊ ದ ಆನ್ಸರ್ ಈಸ್ √14. is √14. ಸೊ ಇದೇ ಥರದ ಕ್ವೆಶನ್ ವಿ ಹ್ಯಾವ್ ಡನ್ ಫಾರ್ ಅ ಪ್ಯಾರಲೋಗ್ರಾಮ್. ಯಾವುದೋ ಒಂದು ಪೇಪರ್ಗೆ ಈ ಪೇಪರಲ್ಲಿ ಏನು ಕೇಳಿದ್ದಾರೆ? ಟ್ರಯಾಂಗಲ್ ಕೇಳಿದ್ದಾರೆ. ಅದೇ ಥರ ಇನ್ನೊಂದು ಪೇಪರಲ್ಲಿ ಇನ್ನೊಂದು ಕೇಳ್ಬೋದು, ಬಟ್ ದ ಪ್ರೊಸೀಜರ್ ರಿಮೇನ್ಸ್ ವಾಟ್ ಸೇಮ್. ಸೊ ಬೇಸಿಕಲಿ ವಿ ಶುಡ್ ನೋ. ನೋಡಿ, ಈ ಡೈರೆಕ್ಷನ್ಸ್ ನಾನು ಹಾಕಿದ್ದೀನಲ್ಲ, ನೀವು ಹೆಂಗಾದರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಟಿಮೇಟಾಗಿ ಆನ್ಸರ್ ನೆಗೆಟಿವ್ ಬರ್ಬೋದು, ಬಟ್ ಆನ್ಸರ್ ಸೇಮೇ ಬರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನೂ ಚೇಂಜಸ್ ಆಗೋದಿಲ್ಲ, ಸರಿನಾ? ನೆಕ್ಸ್ಟು ಇದು 77th ಕ್ವೆಶನ್ನು. ಇದು ಫಸ್ಟ್ PUC ಇದು, ಆಯಿತಾ? ಸಿ, ನಿಮಗೆ ಟೈಮ್ ಇರುತ್ತಲ್ವ, ಅವಾಗ ಏನು ಮಾಡಿ, ಪೀಸ್ಫುಲ್ಲಾಗಿ
ನಿಮಗೆ 3D ಜಾಮೆಟ್ರಿ ಅಂದರೆ ಆಕ್ಟೆಂಟ್ಸ್ ಇರುತ್ತೆ, ಮೀನ್ಸ್ 8 ಪಾರ್ಟ್ಸ್ ಇರುತ್ತೆ. ನಮಗೆ ಇದರಲ್ಲಾದರೆ ಏನಿರುತ್ತೆ, ನಾರ್ಮಲ್ ಇದರಲ್ಲಾದರೆ 4 ಕ್ವಾಡ್ರೆಂಟ್ಸ್ ಇರುತ್ತೆ ಅಲ್ವಾ. ಪ್ಲಸ್ ಪ್ಲಸ್, ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದರೆ ಮೈನಸ್ ಪ್ಲಸ್, ಥರ್ಡ್ ಕ್ವಾಡ್ರೆಂಟಲ್ಲಿ ಮೈನಸ್ ಮೈನಸ್, ಫೋರ್ತ್ ಕ್ವಾಡ್ರೆಂಟಲ್ಲಿ ಪ್ಲಸ್ ಮೈನಸ್. ಇದು ನಮಗೆ 6th ಗೊತ್ತಿದ್ದು, ಕರೆಕ್ಟಾ? ಬಟ್ ಇಲ್ಲಿ ಅವ್ರು ಕೇಳ್ತಿರೋದೇನು, ಆಕ್ಟೆಂಟ್. ಆಕ್ಟೆಂಟ್ ಅಂದರೆ ನಮಗೆ 3 ಆ್ಯಕ್ಸಸ್ ಬರುತ್ತೆ ಈ ಥರ. ವಿ ಹ್ಯಾವ್ ಎಕ್ಸು, ವೈ ಮತ್ತು ಝೆಡ್. ನೋಡಿ, ಗಾಬರಿ ಪಡಬೇಡಿ. ಎಕ್ಸಾಮಲ್ಲಿ ನೀಟಾಗಿ ಏನು ಮಾಡಿ, ಈ ಥರ ಸಿಂಪಲ್ ಕ್ವಶನ್ಸ್ ಬಂದಾಗ ಮಿಸ್ಟೇಕ್ ಮಾಡಿದೆ ನೀಟಾಗಿ ಒಂದು ಟೇಬಲ್ ರೆಡಿ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ಸಲ್ಲಿ ಟೇಬಲ್ ರೆಡಿ ಆಗಿಬಿಡುತ್ತೆ. ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಸೊ ಫಸ್ಟ್ ಏನು ಮಾಡಿ, ಕೋಆರ್ಡಿನೇಟ್ಸ್ ತೊಗೊಳ್ಳಿ. ಎಕ್ಸ್ ಇದೆ, ವೈ ಇದೆ, ಝೆಡ್ ಇದೆ. ದೆನ್ ಮಾರ್ಕ್ ಹಿಯರ್ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಆ್ಯಂಡ್ ಏಯ್ತ್. ಈ ಥರ ಮಾರ್ಕ್ ಮಾಡ್ಕೊಳ್ಳಿ, ಆಯಿತಾ? ಇದಾದಮೇಲೆ ನಮಗೆ ನಾರ್ಮಲ್ ಆಗಿ ಫಸ್ಟು ಎಕ್ಸ್ ವೈಗೆ ಮಾರ್ಕ್ ಮಾಡಿ. ಫಸ್ಟು ಎಕ್ಸ್ ವೈಗೆ ಮಾರ್ಕ್ ಮಾಡ್ಕೊಂಬಿಡಿ, ಆಮೇಲೆ ಆಟೋಮೆಟಿಕ್ಕಾಗಿ ಎಲ್ಲದಕ್ಕೂ ಬಂದುಬಿಡುತ್ತೆ. ಸೊ ಎಕ್ಸಾಮಲ್ಲಿ ಈ ಥರ ಎಲ್ಲ ಲೈನ್ ಗೀನ್ ಎಲ್ಲ ಹಾಕ್ಬಿಡಿ, ಪಟ್ 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 ಅಂತ ಹಾಕ್ಕೊಂಡು ಬರ್ತಾ ಇರಬೇಕು. ಸೊ ಆಲ್ ಯು ನೀಡ್ ಇಸ್ ವಾಟ್, ಇಲ್ಲೇನೋ ಒಂದು ಪಾಯಿಂಟ್ ಇದೆಯಲ್ಲ, ಇದು ಯಾವ ಆಕ್ಟೆಂಟಲ್ಲಿರುತ್ತೆ ಫೈಂಡ್ ಔಟ್ ಮಾಡಬೇಕು. ನೋಡಿ, ಫಸ್ಟ್ 4ಗೆ ಯಾವಾಗಲೂ ಕಾಮನ್ನೇ ಇರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ 2 ಪ್ಲಸ್ ಇರುತ್ತೆ, ಫಸ್ಟ್ ಎಕ್ಸ್ ವೈಗೆ ಹಾಕಿ. ಸೆಕೆಂಡಲ್ಲಿ ಏನಿರುತ್ತೆ, ಎಕ್ಸ್ ನೆಗೆಟಿವ್ ಇರುತ್ತೆ, ವೈ ಪಾಸಿಟಿವ್ ಇರುತ್ತೆ. ಥರ್ಡಲ್ಲಿ 2 ನೆಗೆಟಿವ್ ಇರುತ್ತೆ, ಫೋರ್ತಲ್ಲಿ ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಲ್ವಾ. ಇದು ನಾರ್ಮಲ್, ಈ ಥರ ಫಿಲಪ್ ಮಾಡ್ಕೊಳ್ಳಿ. ಸೊ ಫಸ್ಟ್ 4 ಕ್ವಾಡ್ರೆಂಟ್ಸ್ ಆ್ಯಸ್ ಯೂಶುವಲ್ ಫಿಲಪ್ ಮಾಡಿ. ನೆಕ್ಸ್ಟ್ 4 ಇದೆಯಲ್ಲ, ಇದನ್ನೇ ಆ್ಯಸ್ ಇಟ್ ಈಸ್ ಮತ್ತೆ ರಿಪೀಟ್ ಮಾಡಿ. ಅಂದರೆ ಪ್ಲಸ್ಸು, ಮೈನಸ್ ಮೈನಸ್, ಪ್ಲಸ್ಸು, ಅಗೇನ್ ಪ್ಲಸ್ ಪ್ಲಸ್, ಮೈನಸ್ ಮೈನಸ್. ಇಷ್ಟು ಮಾಡಿದ್ಮೇಲೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನೋಡಿ, ನಿಮ್ಗೆ ಏನು ಬೇಕಿಲ್ಲಿ, ಫಸ್ಟ್ ಏನು ಬೇಕು, ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, 1, -3, 4. ಅಂದರೆ ನಿಮಗೆ ಬೇಕಾಗಿರೋ ಸೈನ್ ಏನೀಗ, ಪ್ಲಸ್ಸು ಮೈನಸ್ಸು ಪ್ಲಸ್ಸು. ಎಲ್ಲಿದೆ ಐಡೆಂಟಿಫೈ ಮಾಡಿ ನೋಡೋಣ. ಪ್ಲಸ್ಸು ಮೈನಸ್ ಎಲ್ಲಿದೆ, ಒಂದು 4th ಕ್ವಾಡ್ರೆಂಟಲ್ಲಿದೆ, ಬಿಟ್ಟರೆ ಎಲ್ಲಿದೆ, 8th ಕ್ವಾಡ್ರೆಂಟಲ್ಲಿದೆ. ಹೋಪ್ ಯು ಆರ್ ಗೆಟಿಂಗ್ ಇಯರ್. ಪ್ಲಸ್ ಮೈನಸ್ ಇಲ್ಲಿದೆ, ಪ್ಲಸ್ ಮೈನಸ್ ಇಲ್ಲಿದೆ. ಇಷ್ಟು ಮಾಡಿದ್ಮೇಲೆ ನೋಡಿ ನಿಮಗೆ, ಓಕೆ 8th ಇದೆ, 4th ಇದೆ. ಸೊ ವಿ ನೀಡ್ ಟು ನೋ ಎಕ್ಸಾಕ್ಟ್ ನೌ, ಸರಿನಾ? ಸೊ ಇವಾಗ ಏನಿಲ್ಲ, ಇಷ್ಟು ಗೊತ್ತಾಯ್ತಲ್ಲ. ಫಸ್ಟ್ ಕ್ವಾಡ್ರೆಂಟ್ ಫಿಲಪ್ ಮಾಡ್ಕೋತೀರಾ, ದೆನ್ ಆ್ಯಸ್ ಇಟ್ ಈಸ್ ರಿಪೀಟ್ ಮಾಡ್ಕೊತೀರಾ. ನೆಕ್ಸ್ಟು ಝೆಡ್ಗೆ ಫಿಲ್ ಮಾಡಬೇಕು ಅಂದರೆ ಫಸ್ಟು 4 4 ಬರೀರಿ, 4 ಪ್ಲಸ್ ಬರೀರಿ, ಆಮೇಲೆ 4 ಮೈನಸ್ ಬರೀರಿ. ಸೊ ನಾವು ಯು ಹ್ಯಾವ್ ಯುವರ್ ಆನ್ಸರ್. ಸೊ ನಿಮಗೆ ಬೇಕಾಗಿರೋ ಕೋಆರ್ಡಿನೇಟ್ ಯಾವುದು, ಸೊ ನಿಮಗೆ ಗೊತ್ತಾಗುತ್ತೆ. ಸೊ ಯು ನೀಡ್ ಪ್ಲಸ್ ಮೈನಸ್ ಪ್ಲಸ್, ದ ಪ್ಲಸ್ ಮೈನಸ್ ಪ್ಲಸ್ ಲೈಸ್ ಇನ್ 4th ಕ್ವಾಡ್ರೆಂಟ್. ಸೊ ಈ ಥರ ಕ್ವಶನ್ ಬಂದಾಗ ತಪ್ಪು ಮಾಡೋದಕ್ಕೆ ಹೋಗಬೇಡಿ, ಸರಿನಾ? ಬೇಕಾದ್ರೆ 1 ನಿಮಿಷ ವೇಸ್ಟ್ ಆದರೂ ಪರವಾಗಿಲ್ಲ. ಇನ್ಸ್ಟೆಡ್ ಆಫ್ ನೀವು ಗೊತ್ತಿಲ್ಲದಿರೋ ಕ್ವಶನ್ 5 ನಿಮಿಷ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಕ್ವಶನ್ ಬಂದರೆ, ಇದುವರೆಗೂ ಕೇಳಲಿಲ್ಲ, ಇವಾಗ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಇನ್ನು ಮುಂದೇನೂ ಕೇಳ್ತಾರೆ, ಆಯಿತಾ? ಪೀಸ್ಫುಲ್ಲಾಗಿ ಏನು ಮಾಡಿ, ಈ ಟೇಬಲ್ನ ಡ್ರಾ ಮಾಡ್ಕೊಳ್ಳಿ, ಇದರಿಂದ ಆನ್ಸರ್ ಮಾಡಿ. ಲೆಟ್ ಇಟ್ ಬಿ ಎನಿ ಕ್ವಶನ್. ಡನ್. ಸೊ ಇಟ್ಸ್ ವೆರಿ ಸಿಂಪಲ್. ಫಸ್ಟ್ PUC ಇಂದ ಇದುವರೆಗೂ 2 ಕ್ವಶನ್ ಕೇಳಿರೋದು, ಅದರಲ್ಲಿ ಅದಕ್ಕೆ ಮುಂಚೆ ಒಂದಿತ್ತು, ಇವಾಗ ಒಂದಿದೆ ಅಷ್ಟೇ. ದೆನ್ ಕ್ವಶನ್ ನಂಬರ್ 78. ಸೊ ಹೋಪ್ಫುಲಿ ಯು ಕ್ಯಾನ್ ಡೂ ಕ್ವಶನ್ ನಂಬರ್ 76. ಇದುವರೆಗೂ 3 ಕ್ವಶನ್ಸ್ ಮಾಡಿದ್ದೀವಿ. 3 ಕ್ವಶನ್ಸು ಮಾಡೋಕ್ಕೆ ಬರುತ್ತೆ ನಮಗೆ ಫ್ರಮ್ ದ ಇಯರ್ 2020. ಕಮಿಂಗ್ ಟು ಕ್ವಶನ್ ನಂಬರ್ 78. ಏನು ಹೇಳ್ತಿದ್ದಾರೆ, ಇಫ್ ದ ಗಿವನ್ ವೆಕ್ಟರ್ಸ್ ಆರ್ ಕೋಪ್ಲೆನಾರ್. ಕೋಪ್ಲೆನಾರ್ ಅಂದರೆ ಏನಂದೆ ನಾನು ನಿಮಗೆ, ದ ಬಾಕ್ಸ್ ಪ್ರಾಡಕ್ಟ್ ಆಫ್ ದಮ್ ವಿಲ್ ಬಿ ಈಕ್ವಲ್ ಟು 0. ಬಾಕ್ಸ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ಸ್, ಕರೆಕ್ಟಾ? ಇಲ್ಲೇನು ಕೊಟ್ಟಿದ್ದಾರೆ, ಫಸ್ಟ್ ವೆಕ್ಟರ್ 2, -3, 4. ಸೆಕೆಂಡ್ ಏನು ಕೊಟ್ಟಿದ್ದಾರೆ, 2, 1, -1. ಥರ್ಡ್ ಒನ್ ಏನು ಕೊಟ್ಟಿದ್ದಾರೆ, ಲ್ಯಾಂಬ್ಡಾ -1, 2. ಫೈಂಡ್ ದಿ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಸೊ ಪ್ಲಸ್ ಮೈನಸ್ ಪ್ಲಸ್. ಸೊ ಎಕ್ಸ್ಪ್ಯಾಂಡ್ ಮಾಡಿ, 2 ಟೈಮ್ಸ್ ಕ್ಯಾನ್ಸಲ್ ಆದರೆ 2 -1 ಬರುತ್ತೆ. ಮೈನಸ್ ಆಫ್ ಮೈನಸ್ ಇಸ್ +3. ಓಕೆ, +3 ಆಫ್ ಏನು ಬರುತ್ತೆ ಈಗ, ಕ್ಯಾನ್ಸಲ್ ಆದರೆ 2 2s of 4, 4 plus lambda, then +4 times ಕ್ಯಾನ್ಸಲ್ ಆದರೆ -2 minus lambda equal to 0.
ಓಕೆ, ಸೊ ಈಗ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ ಈಗ, ಇದು 2 ಆಯಿತು, ಪ್ಲಸ್ 3 4 12 ಆಯಿತು, ಪ್ಲಸ್ 3 ಲ್ಯಾಂಬ್ಡಾ minus 8 plus into minus 4 lambda is equal to 0. Now use your calculator, means basic skills, and simplify that. You'll get 2, okay, 2 plus 12 14 ಆಯಿತು, 14 minus 8 is 6 ಆಯಿತು. ಸೊ 6 ಆ ಕಡೆ ಕಳಿಸ್ಕೊಳ್ಳಿ. ಆಮೇಲೆ 3 ಲ್ಯಾಂಬ್ಡಾ minus 4 ಲ್ಯಾಂಬ್ಡಾ is minus ಲ್ಯಾಂಬ್ಡಾ is equal to minus 6, so lambda is equal to 6. ಸೊ ಸೈನ್ ಮಿಸ್ಟೇಕ್ ಮಾಡಬೇಡಿ, ಬಿಕಾಸ್ ಇಲ್ಲಿ ನಿಮಗೆ -6 ಕೊಟ್ಟಿದ್ದಾರೆ, +6 ಕೊಟ್ಟಿದ್ದಾರೆ. ಸೊ ಈ ಥರ ಆಪ್ಷನ್ಸ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ, ಬಿಕಾಸ್ ಇಲ್ಲಿ +14 ಆ ಕಡೆಗೆ ಹೋದರೆ ಮೈನಸ್ ಆಗುತ್ತೆ, ಆಯಿತಾ. ಐ ಮೀನ್ +14 -8 is +6, +6 ಆ ಕಡೆಗೆ ಹೋದರೆ ಮೈನಸ್ ಆಗುತ್ತೆ. ಈವನ್ ನೋಡಿ, ಇದರಲ್ಲಿ ಟೈಮ್ ಜಾಸ್ತಿ ಹಿಡಿಯಲ್ಲ ನಿಮಗೆ, ಬಟ್ ಪ್ರೀವಿಯಸ್ ಕ್ವಶನಲ್ಲಿ ಟೈಮ್ ಹಿಡಿಯುತ್ತೆ. ವಿ ಹ್ಯಾವ್ ಸಾಲ್ವ್ಡ್ ಸಕ್ಸಸ್ಫುಲಿ ದೀಸ್ ಮೆನಿ ಕ್ವಶನ್ ಸೋ ಫಾರ್, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟು ಈ ಕ್ವಶನ್ ರಿಪೀಟೆಡು ನಾನು ಮಾಡೋಕ್ಕೆ ಹೋಗಲ್ಲ. ಇದನ್ನು ಕ್ವಶನ್ ನಂಬರ್ 79 ನೀವು ಬೇಕಾದ್ರೆ ನಾನು ಈ ವರ್ಕ್ಶೀಟ್ ಇವತ್ತು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಎಷ್ಟೆಲ್ಲ ರಿಪೀಟ್ ಆಗಿದೆ ನೀವೇ ನೋಡ್ಕೊಳ್ಳಿ ವಿತ್ ದ ಸೇಮ್ ನಂಬರ್. ಸೊ ಯು ಕ್ಯಾನ್ ಡೂ ದಿಸ್ ಕ್ವಶನ್ ನಂಬರ್ 79. ಇಟ್ಸ್ ಸಿಂಪಲ್, ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಸರ್, ಅದು A.B ಸ್ಕ್ವೇರ್ ಕರೆಕ್ಟ್ ಸ್ಕ್ವೇರ್ ಬರಬೇಕಾ ಸರ್? ಅದು ಸ್ಕ್ವೇರ್ ಬರಬೇಕು, ಪ್ರಿಂಟಿಂಗ್ ಟೈಪಿಂಗ್ ಎರರ್ ಅಷ್ಟೇ. ಓಕೆನಾ? ನೈಸ್. ಸೊ ರಿಪೀಟೆಡ್ ಅಲ್ವಾ, ಚೆಕ್ ಮಾಡಿರಲ್ಲ, ನಾನು ಎಕ್ಸೈಟ್ಮೆಂಟಲ್ಲಿ ಟೈಪ್ ಮಾಡಿರ್ತೀನಿ. ನಾವು ದ ಸೈನ್ ಆಫ್ ದಿ, ಇಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಸೈನ್ ಅಂತ ಕೇಳಿದ್ದಾರೆ ಇಲ್ಲಿ. ದ ಸೈನ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ಸ್ಟ್ರೈಟ್ ಲೈನ್ ಆ್ಯಂಡ್ ದ ಪ್ಲೇನ್. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ನೆನ್ಪಿಟ್ಕೊಂಡಿರಿ. ಸೈನ್ ಥೀಟಾ ಇಸ್ ಈಕ್ವಲ್ ಟು, ಅವತ್ತು ಕೊಟ್ಟಿದ್ದೆ ಅನಿಸುತ್ತೆ, A1 A2 ಪ್ಲಸ್ B1 B2 ಪ್ಲಸ್ C1 C2 ಹೋಲ್ ಡಿವೈಡೆಡ್ ಬೈ ಅಂಡರ್ ರೂಟ್ A1 ಸ್ಕ್ವೇರ್ ಪ್ಲಸ್ A2 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್ ಡಾಟ್, ಐ ಆಮ್ ಸಾರಿ, ಏನು ಬರೀತಿದ್ದೀನಿ ನಾನು, that is A1 square plus B1 square plus C1 square, then A2 square plus B2 square plus C2 square. ಸೊ ಇಲ್ಲಿ ಬರೆದಿಟ್ಕೊಳ್ಳಿ, ವಾಟ್ ಆರ್ A1 B1 ಆ್ಯಂಡ್ C1 ಅಂದರೆ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್, ಸರಿನಾ? ಸೊ ಈಗ A1 ಅಂದರೆ ಎಷ್ಟು ಬರುತ್ತೆ, ಈಗ ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ ಅಂದರೆ ಇದು 3 -4 ದೆನ್ 5. ಇದು ನಾವು ಡಿರೈವೇಷನ್ ಮಾಡಬೇಕಾದ್ರೆ ನೋಡಿದ್ವಿ, ಕೆಳಗಡೆ ಬರೋದು ಡೈರೆಕ್ಷನ್ ರೇಷಿಯೋಸು ಅಂತ, ಮೇಲ್ಗಡೆ ಬರೋದು ಕೋಆರ್ಡಿನೇಟ್ಸ್ ಪಾಯಿಂಟ್. ಸೊ ಒಂದ್ಸಲ ಡಿರೈವೇಷನ್ ಒಂದ್ಸಲ ಗ್ಲಾನ್ಸ್ ಮಾಡಿ, ಯು ವಿಲ್ ಗೆಟ್ ಟು ನೋ. ಸೊ ಇದಾದಮೇಲೆ ವಾಟ್ ಈಸ್ A2 B2 C2, ದೇ ಆರ್ ಕಾಲ್ಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್ ಟು ದ ಪ್ಲೇನ್. So normal to the plane. So basically we are trying to find out angle between line and a plane here. ಅಷ್ಟೇ, ಇದು ಲೈನ್, ಇದು ಪ್ಲೇನ್. ಇಲ್ಲೇನು ಇಲ್ಲ, ಡೈರೆಕ್ಷನ್ ರೇಷಿಯೋಸ್ ಆಫ್ ದಿ ಪ್ಲೇನ್ ಅಂತಂದರೆ ಅದು ಕೋಎಫಿಷಿಯನ್ಸ್ ಏನಿದೆ ಅದನ್ನು ಬರೀರಿ. 2 -2 1. ಸೊ ಇವಾಗ A1 A2 ಅಂದರೆ ಇಲ್ಲೇ ಬರೆದ್ಬಿಡಿ, ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿಕೊಂಡು, ಆಯಿತಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಬಿಡಿ. 2 3s 6, ಮೈನಸ್ ಇಂಟು ಮೈನಸ್ ಪ್ಲಸ್ಸು, 4 2s 8, then 5 1s 5 ಹೋಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ A ಎಷ್ಟು ಬರುತ್ತೆ, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಅಂಡರ್ ರೂಟ್ ಅಗೇನ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಸೊ ವಿಲ್ ಗೆಟ್ 6 + 8 + 5 ಎಷ್ಟು ಬರುತ್ತೆ, 6 + 8 is 14, 19 ಏನೋ ಬರುತ್ತೆ. 19 ಡಿವೈಡೆಡ್ ಬೈ ಎಷ್ಟು ಬರುತ್ತಿದು, 3 3s 9 ಪ್ಲಸ್ 16 ಪ್ಲಸ್ 25 ಡಾಟ್ 2 2s 4 ಪ್ಲಸ್ 4 ಪ್ಲಸ್ 1. ಸೊ 19 ಡಿವೈಡೆಡ್ ಬೈ, ಸೊ 25 ಬರುತ್ತಿದು. ಸೊ ಇದು 50 ಆಗುತ್ತೆ, √50 ಇಂಟು √9. ಸೊ ವಿಲ್ ಗೆಟ್
19 ಡಿವೈಡೆಡ್ ಬೈ ರೂಟ್ 50 ಅಂದರೆ ಯು ಕ್ಯಾನ್ ರೈಟ್ ಇಟ್ ಆಸ್ 5√2. ಹೆಂಗೆ ಸಿ ರೂಟ್ 50 ಯು ಕ್ಯಾನ್ ರೈಟ್ ಇಟ್ ಆಸ್ 25 ಇಂಟು 2 ಹೌದಾ. ಸೊ 25 ಕ್ಯಾನ್ ಬಿ ರಿಟರ್ನ್ ಆಸ್ 5 ಸ್ಕ್ವೇರ್, ಸೊ 5√2 ಆಗುತ್ತೆ. ಇದು 3 ಆಗುತ್ತೆ. ಸೊ ವಿಲ್ ಗೆಟ್ 19 ಬೈ 15√2 ಇದಿಷ್ಟು ಬರಬೇಕು. ಎಲ್ಲಾದರೂ ತಪ್ಪಾಗಿದೆಯಾ ನೋಡ್ಕೊಳ್ಳಿ, ಸೊ ದಟ್ ವಿ ಕ್ಯಾನ್ ಕರೆಕ್ಟ್ ಇಟ್ ಇಮಿಡಿಯೇಟ್ಲಿ. ಸೊ A1 A2 ಎಷ್ಟು ಬರುತ್ತೆ? 3 2s are 6, ಇದು ಮೈನಸ್ ಇಂಟು ಮೈನಸ್ ಪ್ಲಸ್ಸು 5 1s are 5, ಸೊ ವಿ ವಿಲ್ ಗೆಟ್ 11 19. ಬಟ್ ಆಪ್ಷನ್ಸಲ್ಲಿ ಯಾವುದು ಕಾಣಿಸ್ತಾ ಇಲ್ಲವಲ್ಲ. ಕ್ವಶನ್ ನಂಬರ್ 80 ಸರ್. -4. ನೋಡಿ ಇರಲಿ ಬಿಡಿ, ಬಟ್ ಏನಾದ್ರು ಕ್ವಶನ್ ಟೈಪ್ ಇರ್ಬೋದು, ಎರರ್ ಇರ್ಬೋದು, ಬಟ್ ಅಪ್ರೋಚ್ ಇಷ್ಟೇ. ಅಪ್ರೋಚ್ ಇಸ್ ಸೇಮ್. ಇದೇ ಥರದ್ದು ಇನ್ನೊಂದು ಕ್ವಶನ್ ಇದೆ, ಅದು ಮಾಡಿದಾಗ ಗೊತ್ತಾಗುತ್ತೆ ವೆದರ್ ಐ ಆಮ್ ರಾಂಗ್ ಆರ್ ನಾಟ್. ವಿಲ್ ಸಿ. ಸೊ ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ವಾಟ್ ಆ್ಯಂಗಲ್ ಬಿಟ್ವೀನ್ ಲೈನ್ ಆ್ಯಂಡ್ ಎ ಪ್ಲೇನ್. ಸೊ ರಿಮೆಂಬರ್ ದಿಸ್. ಇದು ರಿಪೀಟೇಟಿವ್ ಆಗಿ ಕೇಳ್ತಿದ್ದಾರೆ ಲಾಸ್ಟ್ 2 ಇಯರ್ಸಿಂದ. ಸೊ ಈ ಇಯರ್ ಕೂಡ ಇದು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 80 ಆಯಿತು. ದೆನ್ ವಿ ಕ್ಯಾನ್ ಗೋ ಫಾರ್, ಇದಕ್ಕೆ ಅಕಸ್ಮಾತ್ ಸೈನ್ ಚೇಂಜ್ ಮಾಡಿದ್ರೆ ಇದು -6 ಆಗುತ್ತೆ. ಇದು ಇರಲಿ, ವಿಲ್ ಸಿ. ಇಲ್ಲಿ ನೋಡಿ, ಇದು ಅಷ್ಟೇ ತುಂಬ ಸಿಂಪಲ್ ಕ್ವಶನ್. ಕ್ವಶನ್ ನಂಬರ್ 81. ಇಫ್ ಅ ಲೈನ್ ಮೇಕ್ಸ್ ಅನ್ ಆ್ಯಂಗಲ್ π/3 with each of x and y axis, then acute angle made by z axis. So we know direction cosine na angle ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೆಂಗೆ? cos square alpha cos square beta plus cos square gamma should be equal to 1. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? x and y axis ಎರಡಕ್ಕೂ ಸೇಮ್. ಎಷ್ಟು? π/3. ಸೊ you'll get cos square 60. π/3 ಅಂದರೆ 60 ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಕೂಡ 16 ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. ವಾಟ್ ಈಸ್ ಕಾಸ್ ಸ್ಕ್ವೇರ್ 60? ಹಾಫ್ ಮೀನ್ ಹೋಲ್ ಸ್ಕ್ವೇರ್. ದೆನ್ ಅಗೇನ್ ಹಾಫ್ ಹೋಲ್ ಸ್ಕ್ವೇರ್ ಪ್ಲಸ್ ಸೊ ಆ್ಯಂಡ್ ಸೊ ಅದನ್ನೆಲ್ಲ ಬರೀತಾ ಕುತ್ಕೊಂಡ್ರೆ ಆಗುತ್ತಾ? ಸೊ 1/4 ಪ್ಲಸ್ 1/4 ಪ್ಲಸ್ ಸೇಮ್ ಥಿಂಗ್. ಸೊ ಪ್ಲಸ್ ಸೇಮ್ ಥಿಂಗ್ ಶುಡ್ ಬಿ ಈಕ್ವಲ್ ಟು 1. 1/4 ಪ್ಲಸ್ 1/4 ಎಷ್ಟು ಬರುತ್ತೆ? 2/4 ಪ್ಲಸ್ ಇಸ್ ಈಕ್ವಲ್ ಟು 1. 2/4 ಅಂದರೆ ಎಷ್ಟಾಗತ್ತಾಗ? ಸೊ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1 ಮೈನಸ್ 1/2, ದಟ್ ಈಸ್ ಹಾಫ್. ಕರೆಕ್ಟಾ? 1 ಮೈನಸ್ ಅರ್ಧ ಎಷ್ಟು? ಹಾಫ್. ಸೊ ಯುಲ್ ಗೆಟ್ ಕಾಸ್ ಗಾಮಾ ಇಸ್ ಈಕ್ವಲ್ ಟು ಎಷ್ಟೀಗ? ಪ್ಲಸ್ ಆರ್ ಮೈನಸ್ 1/√2. ಸೊ ಡೋಂಟ್ ಬಿ ಎಕ್ಸೈಟೆಡ್ ಆಯಿತಾ? ಓ ಹಾಫ್ ಬಂತು ಅಂದರೆ ಅದು ಕೂಡ 60 ಡಿಗ್ರಿ ಅಂತ ಮಾರ್ಕ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಈ ಕಡೆಗೆ ಬಂದರೆ ಅದು ರೂಟ್ ಆಗುತ್ತೆ. ಸೊ 1/√2 ಯಾವಾಗ ಬರುತ್ತೆ? 45 ಡಿಗ್ರಿ. 45 ಡಿಗ್ರಿ ಅಂದರೆ ಎಷ್ಟು? π/4. ಸೊ ನೀವು ತಪ್ಪು ಮಾಡೋ ಆಪ್ಷನ್ ಇಲ್ಲಿ ಇರುತ್ತೆ, π/3. ಎಕ್ಸೈಟ್ ಆಗಿಬಿಟ್ಟು ಟಿಕ್ ಮಾಡ್ತೀರಾ. ಸೊ ಡೋಂಟ್ ಫರ್ಗೆಟ್, ಇಲ್ಲಿ ಕಾಸ್ ಸ್ಕ್ವೇರ್ ಇದೆ. ಸೊ ಯುವರ್ ಆನ್ಸರ್ ಈಸ್ ಆಪ್ಷನ್ ಬಿ, π/4. ಸೊ ದಿಸ್ ಈಸ್ ಆಲ್ಸೋ ಅಗೇನ್ ಅ ಸಿಂಪಲ್ ಕ್ವೆಶನ್. ದೆನ್ ಸಿ 82 ಇಸ್ ಡಿಲೀಟೆಡ್. ಸೊ ಅದ್ರ ಬಗ್ಗೆ ತಲೆಗೆಡ್ಸ್ಕೋಬೇಡಿ. ದಟ್ಸ್ ದ ಲಾಸ್ಟ್ ಕ್ವೆಶನ್. ಇನ್ ಕೇಸ್ ಅದನ್ನು ಕೇಳಿದ್ರು ಅಂದ್ಕೊಳ್ಳಿ, ವರ್ಷ ಬಿಟ್ಬಿಡಿ, ಸರಿನಾ? ಅಂದರೆ ನಾವು ಎಷ್ಟು ಕ್ವಶನ್ ಇದೆ ಅಂತ ಹೇಳಿದೆ ನಿಮಗೆ ಈ ಚಾಪ್ಟರಿಂದ. 2020ನಲ್ಲಿ 8 ಕ್ವಶನ್ಸ್ ಬಂತಪ್ಪ. 8 ಕ್ವಶನ್ಸಲ್ಲಿ ನಮಗೆ ದುರಾಸೆ ಇಲ್ಲ. 6 ಕ್ವಶನ್ ಸಾಲ್ವ್ ಮಾಡಿದ್ರೆ ವಿ ಆರ್ ಪ್ರೌಡ್ ಆಫ್ ಅವರ್ ಸೆಲ್ಫ್ಸ್, ರೈಟ್? ಬಟ್ ವಿ ಹ್ಯಾವ್ ಸಾಲ್ವ್ಡ್ 7 ಕ್ವಶನ್ಸ್. 7 ಕ್ವಶನ್ ನಾವು ಸಾಲ್ವ್ ಮಾಡಿದ್ದೀವಿ. ವಾಟ್ ಎಲ್ಸ್ ಯು ವಾಂಟ್? ಕರೆಕ್ಟ್ ಅಲ್ಲ? ಸೊ 1 ವೀಕಿಂದ ಕಂಟಿನ್ಯೂಸ್ ಆಗಿ ಕ್ಲಾಸಸ್ ಮಾಡ್ತಾ ಆ ವೆಕ್ಟರ್ಸಲ್ಲಿ ಸ್ವಲ್ಪ ಹೋಲ್ಡ್ ಬರಬೇಕು ನಮಗೆ. ದಟ್ಸ್ ವಾಟ್ ವಿ ನೀಡ್. ಓಕೆ, ಬೋರ್ಡಲ್ಲಿ ಯಾವ ಥರ ಕೇಳ್ತಿದ್ದಾರೆ, ವೆದರ್ ಐ ಆಮ್ ಏಬಲ್ ಟು ಸಾಲ್ವ್ ದ ಕ್ವೆಶನ್ಸ್ ಫ್ರಮ್ ದಿ ಬೋರ್ಡ್. ಯಾವುದ್ಯಾವುದೋ ಕ್ವೆಶನ್ಸ್ನ ಅಟೆಂಪ್ಟ್ ಮಾಡೋದಕ್ಕಿಂತ ಟ್ರೈ ಓನ್ಲಿ ದೀಸ್ ಕ್ವೆಶನ್, ಪ್ರಾಕ್ಟೀಸ್ ಓನ್ಲಿ ದೀಸ್ ಕ್ವೆಶನ್. ನೀವು ಬೇಕು ಅಂದರೆ ಈಗ ಆಲ್ರೆಡಿ CET ಎಕ್ಸಾಮ್ ಬರೆದಿರೋರು ಇವ್ರದ್ದು ರಿವ್ಯೂಸ್ ಎಲ್ಲ ಕೊಡ್ತಿರ್ತಾರೆ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಓದಿದ್ರೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಅಂತ ಹೇಳಿ. ಏನಾದರೂ ನೋಡ್ಕೊಳ್ಳಿ, ಎಲ್ಲರೂ ಹೇಳೋದು ಅಷ್ಟೇ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಬಿಟ್ಟರೆ ಆಚೆ ಕಡೆ ಏನೂ ಕೇಳೋದಿಲ್ಲ. ಕೇಳಿದ್ರು 1-2 ಕೇಳ್ತಾರೆ. ನಾನೊಬ್ಬನೇ ಅಂತಲ್ಲ, ಲಾಸ್ಟ್ ಇಯರ್ ಬರೆದಿರೋರು, ಲಾಸ್ಟ್ ಬಿಫೋರ್ ಇಯರ್ ಬರೆದಿರೋರು, ಆ ಟಾಪರ್ಸ್ ಎಲ್ಲ ಇರ್ತಾರಲ್ಲ, ಆ ಟಾಪರ್ದು ನೋಡಿಬಿಡಿ. ತೀರಾ ಟಾಪರ್ ಇರೋರು ಹುಚ್ಚುಚ್ಚು ನನ್ನ ಮಕ್ಕಳು, ಸೆಲ್ಫಿಶ್ಗಳವರು, ಏನೇನೋ ಹೇಳ್ಬಿಡ್ತಾರೆ. ಸ್ವಲ್ಪ ಹಾನೆಸ್ಟಾಗಿ ಹೇಳೋರು ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳಿ. ಸೊ
This was 2020. We have solved all the questions from 2020 excluding one because that is deleted, so we are not worried about it. Coming to 2019. So 2019 ಇದು ನಾನು ಸಾಲ್ವ್ ಮಾಡಲ್ಲ, ಇದು ನೀವೇ ಮಾಡ್ಕೊಳ್ಳಿ ಬಿಕಾಸ್ ವಿ ಹ್ಯಾವ್ ಸಾಲ್ವ್ಡ್ ಪ್ಲೆಂಟಿ ಆಫ್ ಅದರ್ ಕ್ವೆಶನ್ಸ್ ಬೇಸ್ಡ್ ಆನ್ ದಿಸ್. ಇದನ್ನು ಬೇಸ್ ಮಾಡ್ಕೊಂಡು ನಾವು ತುಂಬಾ ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀವಿ. ಇದನ್ನು ಬೇಸ್ ಮಾಡಿಕೊಂಡು ಸೊ ಏನು ಹೇಳಿ, ಬಾಕ್ಸ್ ಪ್ರಾಡಕ್ಟ್ ಆಫ್ ಆಲ್ಫಾ ಬೀಟಾ ಗಾಮಾ ಮಸ್ಟ್ ಬಿ ಈಕ್ವಲ್ ಟು, ಲೈಕ್ ವಿ ಕ್ಯಾನ್ ರೈಟ್ ದಿಸ್ ಆಸ್ ವಾಟ್, ಆಲ್ಫಾ ಡಾಟ್ ಬೀಟಾ ಕ್ರಾಸ್ ಗಾಮಾ. ಈ ಥರ ನಾವು ಸುಮಾರು ಕ್ವೆಶನ್ಸ್ ಮಾಡಿದ್ದೀನಿ. ಇದನ್ನು ನೀವೇ ಟ್ರೈ ಮಾಡಿ. ಸೊ ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್ ಆ್ಯಂಡ್ ಟ್ರೈ ಯೋರ್ ಸೆಲ್ಫ್, ಆಯಿತಾ. ಆನ್ಸರ್ ಶುಡ್ ಟು ದಿಸ್ ಇಸ್ ಆಪ್ಷನ್ ಡಿ ಬರಬೇಕು. ಟ್ರೈ ಮಾಡಿ, ಸರಿನಾ? ನಾನೇ ಎಲ್ಲ ಮಾಡಿದ್ರೆ ನಾನು ಮಾಡಿದ್ದೀನಿ ಈ ಥರ ಕ್ವೆಶನ್ಸ್ನ, ನೀವು ಟ್ರೈ ಮಾಡಿ. ಆಪ್ಷನ್ ಡಿ ಬರಬೇಕು, ಬಂದೇ ಬರುತ್ತೆ. ಸೊ ಐ ಹ್ಯಾವ್ ಗಿವನ್ ಹಿಂಟ್ ಆಲ್ಸೋ. ಇದು 2019 ಇದು ಮಾಡ್ಬೋದು, ಈಸಿ ಇದೆ. ಇನ್ನೊಂದು ಕ್ವೆಶನು 2019 ನಾನು ಅವತ್ತು ಸೆಕೆಂಡ್ ಸೆಷನಲ್ಲಿ ಸಾಲ್ವ್ ಮಾಡಿದ್ದೆ, ಸಿಂಪಲ್ ಆಗಿದೆ ನೋಡಿ. ಇದು ರಿಪೀಟೆಡ್ ಅಗೇನ್. A unit vector perpendicular to the given two vectors. What's the formula? A cross B by mod of A cross B. Alva. So unit vector perpendicular to the vectors plane containing two vectors. Formula ನೆನಪಿದ್ರೆ ಮಾಡ್ಬೋದು. ನೆಕ್ಸ್ಟು ಸೊ 2 ಕ್ವೆಶನ್ ಮಾಡ್ತೀವಿ 2019 ಅಲ್ಲಿ. ದೆನ್ ಇದನ್ನು ಮಾಡ್ಬೋದು. ಕ್ವೆಶನ್ ನಂಬರ್ 71 ಕೂಡ ಮಾಡ್ಬೋದು. ಇಟ್ಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಹ್ಯಾವ್ ಎ ಲುಕ್. ಇಫ್ ದಿ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ, ಓಕೆ, ಆ್ಯಂಗಲ್ ಬಿಟ್ವೀನ್ ದಮ್ ಇಸ್ 2π/3, ಓಕೆ ತೊಗೊಳ್ಳಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 2π/3 and the projection of A on B, okay, projection of A on B is how much? So A dot B by mod B is equal to -2. Okay, projection of A on B is andre eno A dot B by mod B is -2. Then mod A is equal to how much? So ನೀವು cos ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ವಾಟ್ ಈಸ್ mod A ಅಂತ ಫೈಂಡ್ ಔಟ್ ಮಾಡಬೇಕು. ಇವಾಗ ಹೆಂಗೆ ಮಾಡ್ತೀರಾ? ಕ್ಲಬ್ ದೀಸ್ ಟು ಫಾರ್ಮುಲಾಸ್ ಅಂಡ್ ಡೂ ಇಟ್. ಅವ್ರು ಹೆಂಗಾದರೂ ಮಾಡ್ಬೋದು ನೋಡಿ. ಸೊ ಇವಾಗ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಈಗ A dot B will be equal to what? -2 times mod B. So we know cos theta is equal to what? 2π/3 is equal to A dot B by mod A mod B, right? So now what is cos of 2π/3? What is cos of 2π/3? ಅಂದರೆ 2π ಅಂದರೆ ಎಷ್ಟಾಯ್ತದು? 2 × 180/3. ಸೊ ಎಷ್ಟು ಬರುತ್ತೆ? 3 1s 3 6 ಸೊ ಈಕ್ವಲ್ ಟು 120 ಡಿಗ್ರಿ ಬರುತ್ತೆ. ಸೊ ಕಾಸ್ 120 ಡಿಗ್ರಿ ಅಂದರೆ ಯಾವ ಕ್ವಾಡ್ರೆಂಟಲ್ಲಿ ಬರುತ್ತೆ? ಐ ಮೀನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ 120 ಡಿಗ್ರಿ? -1/2. -1/2. Excellent. So -1/2 is equal to what is A dot B? -2 times mod B by mod A mod B. ಇದು ಹೆಂಗೆ ಬಂತು ಅಂದರೆ ಇಲ್ಲಿಂದ mod B ಕ್ಯಾನ್ಸಲ್ ಆಗುತ್ತೆ. ಸೊ ನೀವು ಇಲ್ಲೇನಾದರೂ ಮಲ್ಟಿಪ್ಲೈ ಮಾಡಿಕೊಂಡ್ರೆ mod A is equal to ಮೈನಸ್ಸು ಹೋಗ್ಬಿಡುತ್ತೆ, 2 4 ಬರುತ್ತಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ mod A is equal to 4. as simple as like that ಅಷ್ಟೇ. ಸೊ ಇಟ್ಸ್ ವೆರಿ ಸಿಂಪಲ್ ಕ್ವೆಶನ್ ಅಗೇನ್. ಆಮೇಲೆ ಇದು ಅಷ್ಟೇ ರಿಪೀಟೆಡ್. ಇದು ಅಂದರೆ ಪ್ರೀವಿಯಸ್ಸಲ್ಲಿ ಇದ್ರು ನಿಂಗೆ ಕೇಳಿದಲ್ಲ ಸರ್ ಇದು ಸ್ಕ್ವೇರ್ ಬರುತ್ತಾ ಅಂತ. ಸೇಮ್ ಕ್ವೆಶನ್, mod of A cross B whole square plus A dot B the whole square. ಇದಕ್ಕೆ ಮುಂಚೆ ಹಿಂಗೆ ಕೇಳ್ತಿದ್ರು, ಇವಾಗ ಇದಕ್ಕೊಂದು ರೂಟ್ ಹಾಕ್ಬಿಟ್ಟು ಕೇಳಿದ್ದಾರೆ. ಇದನ್ನು ಟ್ರೈ ಮಾಡ್ಬೋದು, ನಾನು ಇಲ್ಲಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಆಲ್ಸೋ ಅಗೇನ್ ರಿಪೀಟೆಡ್ ಕ್ವೆಶನ್. ಆಲ್ ಟುಗೆದರ್ ಇದೇ ಕ್ವೆಶನು ವಿತ್ mod A is equal to 4, mod B is equal to mod A is equal to 16, mod B is equal to 4. ಸೇಮ್ ಕ್ವೆಶನ್ ಇದುವರೆಗೂ 5 ಸಲ ರಿಪೀಟ್ ಮಾಡಿದ್ದಾರೆ, ಆಯಿತಾ. ಒಂದ್ಸಲ ನಾವು ವರ್ಕ್ಶೀಟ್ ಕಳಿಸಿದ್ಮೇಲೆ ನೀಟಾಗಿ ನೀವು ಅನಲೈಸ್ ಮಾಡ್ಕೊತ ಬನ್ನಿ. ಸೊ ವಿ ಹ್ಯಾವ್ ಸಾಲ್ವ್ಡ್, ರಿವರ್ಸಲ್ಲಿ ಹೋಗ್ತಾ ಇದೀವಿ, ಬಟ್ ವಿ ಹ್ಯಾವ್ ಸಾಲ್ವ್ಡ್ ಆಲ್ ದ ಕ್ವೆಶನ್ಸ್ ಸೋ ಫಾರ್ ಫ್ರಮ್ 2019. ನೆಕ್ಸ್ಟು ಇದಕ್ಕೂ ಅಷ್ಟೇ ನಾನೊಂದು ನೋಟ್ ಅಂತ ಕೊಡ್ತೀನಿ, ಬರೆದಿಟ್ಕೊಳ್ಳಿ. ಸೊ ಇನ್ ಕೇಸ್ ಈ ಥರ ಕ್ವೆಶನ್ಸ್ ಬಂತು ಅಂತ ಅಂದ್ಕೊಳ್ಳಿ, ಎಕ್ಸಾಮಲ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ. ಏನದು ನೋಟ್? ನೋಟ್ ಸೇಸ್ ಇಟ್ಸ್ ವೆರಿ ಸಿಂಪಲ್. ಅವ್ರೇನು ಹೇಳ್ತಿದ್ದಾರೆ? XY ಪ್ಲೇನ್ ಡಿವೈಡ್ಸ್ ದಿ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಏನು 2, 3, -5 ಆ್ಯಂಡ್ ಸೊ ಇನ್ ದ ರೇಷಿಯೋ. ಸೊ ಇದು
ಎಕ್ಸ್ ವೈ ಪ್ಲೇನ್ ಡಿವೈಡ್ಸ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್. ಆಯಿತಾ, ನಿಮಗೆ ಎಕ್ಸ್ ವೈ ಅಂತ ಕೊಟ್ಟರೆ ನೋಡಿ, ಎಕ್ಸ್ ವೈ ಅಂತ ಕೊಟ್ಟರೆ ವಾಟ್ ಯು ಡು, ಟೇಕ್ Z1/Z2 ಎಕ್ಸ್ ವೈ ಪ್ಲೇನ್ ಅಂತ ಕೊಟ್ಟರೆ, ಸರಿನಾ? ಅದೇ ಥರ ನಿಮಗೆ ವೈ ಝೆಡ್ ಅಂತ ಕೊಡ್ತಾರೆ ಅಂದ್ಕೊಳ್ಳಿ, ಟೇಕ್ X1/X2. ಅದೇ ಥರ ನಿಮಗೆ ಎಕ್ಸ್ ಝೆಡ್ ಕೊಡ್ತಾರೆ ಅಂದ್ಕೊಳ್ಳಿ, ಟೇಕ್ Y1/Y2. ರೇಷಿಯೋ ಕೇಳಿದಾಗ ಎಕ್ಸ್ ವೈ ಪ್ಲೇನ್ ಡಿವೈಡ್ಸ್ ದಿ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಸೊ ಆ್ಯಂಡ್ ಸೊ ಏನಾಗಿ ಕೊಡಲಿ ಬಿಡಿ. ಇಲ್ಲಿ Z1 ಎಷ್ಟಿದೆ, -5 ಡಿವೈಡೆಡ್ ಬೈ -3, ಯು ವಿಲ್ ಗೆಟ್ 5/3. ಐ ಆಮ್ ಸಾರಿ, ಇಲ್ಲಿ ಫಾರ್ಮುಲಾದಲ್ಲಿ ಒಂದು ಮೈನಸ್ ಇರುತ್ತೆ, ಸೊ ಫಾರ್ಮುಲಾದಲ್ಲಿ ಒಂದು ಮೈನಸ್ ಇರುತ್ತೆ, ಸೊ ವಿಲ್ ಗೆಟ್ ಟೋಟಲ್ ಆಗಿ -5/3. ಆನ್ಸರ್ ಎಷ್ಟು ಬರುತ್ತೆ ಈಗ, ವಿ ವಿಲ್ ಗೆಟ್ -5/3 ಇಷ್ಟಂತೂ ಬರುತ್ತೆ. ಇಲ್ಲಿ ಇನ್ನೊಂದು ಥಿಂಗ್ ಏನು ನೆನ್ಪಿಟ್ಕೋಬೇಕು ಅಂದರೆ, ನೀವು ಸಪೋಸ್ ನಿಮಗೆ ರೇಷಿಯೋ ಏನಾದರೂ, ಸರಿನಾ, ಇಫ್ ದ ರಿಸಲ್ಟ್ ಈಸ್ ಪಾಸಿಟಿವ್, ರಿಸಲ್ಟ್ ಏನಾದರೂ ಪಾಸಿಟಿವ್ ಬಂದರೆ ಇಟ್ ಈಸ್ ಇಂಟರ್ನಲಿ ಅಂತ ಅರ್ಥ. ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗುತ್ತೆ, ಇಂಟರ್ನಲಿ. ಇಫ್ ನಾಟ್ ನೆಗೆಟಿವ್ ಬಂತು ಅಂದ್ಕೊಳ್ಳಿ, ಇಫ್ ದ ರಿಸಲ್ಟ್ ಈಸ್ ವಾಟ್ ನೆಗೆಟಿವ್ ಅಂದ್ಕೊಳ್ಳಿ, ದಟ್ ಈಸ್ ಎಕ್ಸ್ಟರ್ನಲಿ ಅಂತ. ಸೊ ಈಗ ನೀವು ಆನ್ಸರಲ್ಲಿ ಏನು ಮಾಡ್ತೀರಾ, 5:3 ನೋಡಿದ ತಕ್ಷಣ ಫೈಂಡ್ ಔಟ್ ಮಾಡ್ತೀರಾ ಎಕ್ಸ್ ವೈ, ಆಯಿತಾ? ಆಮೇಲೆ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ನೋಡ್ಕೊಳ್ಳಿ. ನೆಗೆಟಿವ್ ಇತ್ತು ಅಂದ್ಕೊಳ್ಳಿ, ದಟ್ ಈಸ್ ಎಕ್ಸ್ಟರ್ನಲಿ. ಪಾಸಿಟಿವ್ ಇತ್ತು ಅಂದ್ಕೊಳ್ಳಿ, ದಟ್ ಈಸ್ ಇಂಟರ್ನಲಿ. ಸೊ ಇವಾಗ ನಿಮ್ಮ ಆನ್ಸರ್ ಏನು ಬರುತ್ತೆ, ಈಗ ಆನ್ಸರ್ ನೆಗೆಟಿವ್ ಇರೋದ್ರಿಂದ ದಟ್ ಈಸ್ 5:3 ಎಕ್ಸ್ಟರ್ನಲಿ. ಎ ಬಿ ಎಲಿಮಿನೇಟ್ ಆಗುತ್ತೆ, ಇಂಟರ್ನಲಿ ಎಕ್ಸ್ಟರ್ನಲಿ ಅಷ್ಟೇ ಬೇಕು, ದಟ್ ಈಸ್ ಎಕ್ಸ್ಟರ್ನಲಿ. ಇಫ್ ಅ ಪ್ಲೇನ್ ಡಿವೈಡ್ಸ್ ದಿ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್, ಸರಿನಾ? ಎಕ್ಸ್ ವೈ ಪ್ಲೇನ್ ಕೇಳಿದ್ರೆ -Z1/Z2, ವೈ ಝೆಡ್ ಕೇಳಿದ್ರೆ -X1/X2, ಎಕ್ಸ್ ಝೆಡ್ ಕೇಳಿದ್ರೆ -Y1/Y2. ಸೊ ರಿಮೆಂಬರ್ ದಿ ಸಿಂಪಲ್ ಫಾರ್ಮುಲಾ. ದೀಸ್ ಆರ್ ಆಲ್ ನಾಟ್ ಫ್ರೀಕ್ವೆಂಟ್ ಕ್ವೆಶನ್ಸ್. ಯಾವಾಗಲೂ ಒಂದ್ಸಲ ಜಮಾನಕ್ಕೆ ಒಂದ್ಸಲ ಕೇಳ್ತಾರೆ, ಅಂಥ ಕ್ವೆಶನ್ಸ್ನ ನಾವು ಇಗ್ನೋರ್ ಮಾಡಿದ್ರೂ ಆಯಿತು. ನೆಕ್ಸ್ಟು ಇದಿಲ್ಲ ಡಿಲೀಟೆಡ್. ಸೊ ದಿಸ್ ಕ್ವೆಶನ್ ನೀವು ಬೇಕು ಅಂದರೆ ಯಾವುದಾದ್ರೂ ಅದರ್ ಸೋರ್ಸಿಂದ ನೋಡ್ಕೊಳ್ಳಿ, ಬಟ್ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ, ಬಟ್ ಇಟ್ ಈಸ್ ಡಿಲೀಟೆಡ್. ನೆಕ್ಸ್ಟು ಇದು ಮಾಡ್ಬೋದು. ಈಗ ನೋಡಿ, ಅಗೈನ್ ಪ್ರೀವಿಯಸ್ ಸೆಕ್ಷನಲ್ಲಿ ಮಾಡಿದ್ವಲ್ಲ, ಆ್ಯಂಗಲ್ ಬಿಟ್ವೀನ್ ಯಾವುದು ಲೈನ್ ಆ್ಯಂಡ್ ಪ್ಲೇನ್. ಸೊ ಫಸ್ಟ್ ಫಾರ್ಮುಲಾ, ನೀವು ಎಕ್ಸಾಂಪಲ್ ಫಾರ್ಮುಲಾ ಎಲ್ಲ ಬರೀತೆ, ಟೈಮ್ ವೇಸ್ಟ್ ಮಾಡ್ಕೋಬಿಡಿ ಪುಟಾಸ್. ಸೊ A1 A2 ಪ್ಲಸ್ B1 B2 ಪ್ಲಸ್ C1 C2 ಹೋಲ್ ಡಿವೈಡೆಡ್ ಬೈ A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್ ಡಾಟ್ A2 ಸ್ಕ್ವೇರ್. ಈ ಫಾರ್ಮುಲಾ ಬರೆಯೋಷ್ಟರಲ್ಲೇ ನನಗೆ 30 ಸೆಕೆಂಡ್ ಆಗುತ್ತೆ, ಆಯಿತಾ? ಸೊ ಅದರಿಂದ A1 A2 ಅಂದರೆ ಇಲ್ಲೇ ಡೈರೆಕ್ಟಾಗಿ ನೋಡಿ, ಇಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ 3 ಇದೆ, 2 3s are 6, ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಸೊ ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ಸು. ಇಲ್ಲ ಬರೆದ್ಬಿಡ್ತೀನಿ ನೋಡಿ ನಿಮಗೋಸ್ಕರ. A1 is equal to 2, B1 is equal to -1, C1 is equal to 1. ಸೊ ಇದು A1 A2 A3 ಕೊಡುತ್ತೆ, ಸಾರಿ A1 B1 C1 ಕೊಡುತ್ತೆ. ಇಲ್ಲಿ A2 is equal to 3, B2 is equal to -4, C2 is equal to -1. ಸೊ 2 3s are 6 ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 ಆಯಿತು, -1, ಕರೆಕ್ಟಾ? ಸೊ ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ಮಾಡಿ, 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ಯು ವಿಲ್ ಗೆಟ್ 6 √6 ಬರುತ್ತೆ. ಒಂದು ಸ್ಟೆಪ್ ಎಕ್ಸ್ಟ್ರಾ ತೊಗೊಳ್ತೀನಿ ಅಂದರೆ ತೊಗೊಳ್ಳಿ. ಸೊ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ದೆನ್ ಇದು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಸೊ ಯು ವಿಲ್ ಗೆಟ್ 6 + 4 is 10. ಸೊ 9 ಬರಬೇಕು. 9 ಎಲ್ಲಿದೆ, ಯಾವ ಆಪ್ಷನಲ್ಲಿದೆ ನೋಡಿಕೊಂಡು ಮಾಡೋಣ. ಬಟ್ ಡಿನಾಮಿನೇಟ್ರ್ ಒಂದು ಸಲ ನೋಡ್ಕೊಳ್ಳಿ. ಮೋಸ್ಟ್ ಪ್ರಾಬ್ಲಿ ಅದಕ್ಕೂ ಹಂಗೆ ಮಾಡಿರ್ಬೇಕು ಅನ್ಸುತ್ತೆ ನಾವು. ಏನು ಬರುತ್ತೆ ಈಗ, 2 2s are 4, 4 + 1 5, 5 + 1 6. ಸೊ ವಿಲ್ ಗೆಟ್ √6 by 3 3s are 9, 4 4s are 16, 25 26 ಏನೋ ಬರುತ್ತೆ, ಆಯಿತಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ಏನು ಬರುತ್ತೆ ಇವಾಗ. ಸೊ ಯುಲ್ ಗೆಟ್, ಸೊ ಅಲ್ಟಿಮೇಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್
9 ಬೈ, ನಾನು ಸ್ವಲ್ಪ ಸ್ಮಾಲರ್ ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಕೆನ್ ಐ ರೈಟ್ ದಿಸ್ ಆಸ್ √3 ಇಂಟು √2. ಅದೇ ಥರ ಇದನ್ನು √2 ಇಂಟು √13. ಸೊ 9 ಬೈ √2 ಅಂದರೆ ಎಷ್ಟಾಯಿತು 2. ಸೊ ವಿಲ್ ಗೆಟ್ √3 ಇಂಟು 13 ಈಸ್ √39. ಬಟ್ ನಾವು ಆಪ್ಷನ್ಸ್ ನೋಡಿದ್ರೆ ನಮಗೆ ಯಾವ ಆಪ್ಷನಲ್ಲೂ ಈ ಆಪ್ಷನ್ ಇಲ್ಲ. ಮೇ ಬಿ ಆವಾಗಲೇ ಮಾಡಿದ ಸಮಗೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡಬೇಕು ಅನಿಸುತ್ತೆ, ಅದು ಹೇಳ್ಕೊಡ್ತೀನಿ. ಇದೇನಿದು ಸೈನ್ ತೀಟಾ. ಸೊ ಸೈನ್ ತೀಟಾ ಇಸ್ ಈಕ್ವಲ್ ಟು ಇಷ್ಟು ಬಂತು. ಬಟ್ ವೆನ್ ಯು ಲುಕ್ ಎಟ್ ದಿ ಆಪ್ಷನ್ಸ್, ನಮ್ಗೆ ಯಾವ ಆಪ್ಷನಲ್ಲೂ ಈ ಆಪ್ಷನ್ ಇಲ್ಲವೇ ಇಲ್ಲ. ಅವಾಗ ಏನು ಮಾಡಬೇಕು? ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್ ಆಯ್ತು. ಈಗ ಒಂದು ಟ್ರಯಾಂಗಲ್ ತೊಗೊಳ್ಳೋದು, ಇದು 90 ಡಿಗ್ರಿ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇವಾಗ ಸೈನ್ ತೀಟಾ ಅಂದ್ರೇನು? ಆಪೋಸಿಟ್ ಬೈ ಹೈಪೋಟಿನಸ್. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆಪೋಸಿಟ್ 9 ಇದೆ, ಹೈಪೋಟಿನಸ್ ಎಷ್ಟಿದೆ? 2√39 ಇದೆ. ಇದು ಎಕ್ಸ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲ ಅಕ್ಯೂಟ್ ಆ್ಯಂಗಲ್ ಕೇಳಿದಾರಲ್ವಾ, ಡನ್. ಓಕೆ, ಸೊ ಅವಾಗ ಏನು ಸಿಗುತ್ತೆ ನಿಮಗೆ? x² ಇಸ್ ಈಕ್ವಲ್ ಟು ಡೈರೆಕ್ಟಾಗೆ ಬರೀತೀನಿ ನೋಡಿ, 2√39 ಹೋಲ್ ಸ್ಕ್ವೇರ್ ಮೈನಸ್ 9². ಸೊ ಇದು 4 ಆಗುತ್ತೆ. 4 ಇಂಟು 39 ಮೈನಸ್ 81. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ you'll get 75 ಬರುತ್ತೆ. ಸೊ x². ಸೊ x is equal to 75 can be written as 25 into 3. ಸೊ you'll get 25 ಅಂದರೆ 5√3 ಬರುತ್ತೆ. ಅಂದರೆ ಈಗ x ಸಿಕ್ತಲ್ಲ, ಕಾಸ್ ತೀಟಾ ಏನು ಬರುತ್ತೆ ನೋಡಿ ಅವಾಗ. ಸಪೋಸ್ ಇಲ್ಲಿ ತೀಟಾ ಇತ್ತು ಅಂದ್ಕೊಳ್ಳಿ. ಸೊ ಕಾಸ್ ತೀಟಾ ಇಸ್ ಈಕ್ವಲ್ ಟು ಯು ವಿಲ್ ಗೆಟ್ ಇಟ್ ಆಸ್ ಅಡ್ಜಸೆಂಟ್ ಅಂದ್ರೇನು? 5√3 ಬೈ 2 ಬೈ √39. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 5√3 ಬೈ 2 √3 ಇಂಟು √13. ಸೊ 3 ಗೆಟ್ ಕ್ಯಾನ್ಸಲ್ ಆದರೆ you'll get 5 ಬೈ 2 √13. ಸೊ ಈ ಆಪ್ಷನ್ ಇರುತ್ತೆ. ಸೊ 5 ಬೈ 2 √13. ಸೊ ದಿಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್ ಅಫ್ಕೋರ್ಸ್, ಸರಿನಾ? ಆ್ಯಂಡ್ ಐ ಹೋಪ್ ನಾವು ಇವಾಗ ಒಂದು ಕ್ವಶನ್ ಮಾಡಿದ್ವಲ್ಲ, ಬಿಫೋರ್ ಆನ್ಸರ್ ಸಿಗಲಿಲ್ವಲ್ಲ, ಅದಕ್ಕೂ ಇದೇ ಅಪ್ರೋಚ್ ಮಾಡಿ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್ ಡನ್. ಸೊ ಮೇ ಬಿ ಬಂದೇ ಬರುತ್ತೆ, 100% ಬರುತ್ತೆ, ಟ್ರೈ ಮಾಡಿ. ದಿಸ್ ವಾಸ್ ಕ್ವಶನ್ ನಂಬರ್ 67. ಟೈಮ್ ಕನ್ಸ್ಯೂಮಿಂಗ್ ಬಟ್ ಈಸಿ ಮಾಡಿದ್ವಿ. ದೆನ್ ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ದಿಸ್ ವಾಸ್ 2019. ಇದನ್ನು ಮಾಡ್ತೀರಾ ಬಂದರೆ. ಸೊ ಈಗ 2019 ಎಕ್ಸೆಪ್ಟ್ ಒನ್ ಕ್ವಶನ್ ವಿ ಹ್ಯಾವ್ ಸಾಲ್ವ್ ಆಲ್. ಆ ಎಕ್ಸೆಪ್ಟ್ ಒನ್ ಕ್ವಶನ್ ಯಾವುದು? ಅದು ಕೂಡ ಡಿಲೀಟೆಡ್ ಸಿಲೆಬಸ್ಸಿಂದ ಬಂದಿರೋದು, ಆಯಿತಾ? ಡಿಲೀಟೆಡಿಂದ ಇಲ್ಲ ಅಂದರೆ ಅದನ್ನು ಮಾಡಿ ತೋರಿಸ್ತಿದ್ದೆ. ಸೊ ಈಗ 66, 67, 68 ಬಿಟ್ಬಿಡಿ, 69, 70, 71, 72. ಸೊ 6 ಕ್ವಶನ್, 7 ಕ್ವಶನ್, ಸರಿನಾ? ಟೋಟಲ್ 8 ಕ್ವಶನ್ಸ್ ಕೇಳಿದ್ದಾರೆ. ಅದರಲ್ಲೂ ನಾವು 7 ಕ್ವಶನ್ಸ್ ಮಾಡಿದ್ದೀವಿ, ಆಯಿತಾ? ಇದಕ್ಕೆ ನೀವೇನು ಕಂಪ್ಲೀಟ್ ಚಾಪ್ಟರು ಓದಿಲ್ಲ, ಕಂಪ್ಲೀಟ್ ಇದನ್ನು ಮಾಡಲಿಲ್ಲ, ಒಂದು 4 ಪೇಪರ್ ಮಾಡೋವರೆಗೂ ಕಷ್ಟ. ಆಫ್ಟರ್ ಡೂಯಿಂಗ್ 4 ಪೇಪರ್ಸ್ ನಮಗೆ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸು ಒಂದ್ಸಲ ನಮ್ಮ ಕಣ್ಣು ಮುಂದೆ ಫ್ಲ್ಯಾಶ್ ಆಗುತ್ತೆ. ಅಂದರೆ ನಾವು ರೆಗ್ಯುಲರ್ ಕ್ಲಾಸಲ್ಲಿ ಓದಿರೋದೆಲ್ಲನೂ ಒಂದ್ಸಲ ಫ್ಲ್ಯಾಶ್ ಆಗುತ್ತೆ ನಮಗೆ. ಆಮೇಲೆ ಮಿಕ್ಕಿದೆಲ್ಲದನ್ನು ಮಾಡ್ಕೊಳ್ಳೋದು. ಸೊ ಒಂದು ಶೀಟ್ ಇಟ್ಕೊಂಡು ಆ ಶೀಟಲ್ಲಿ ನಾವು ಏನೇನು ಇದುವರೆಗೂ ಮಾಡಿದ್ದೀವಿ ಆ ಫಾರ್ಮುಲಾಸ್ನೆಲ್ಲ ಒಂದ್ಸಲ ಇದು ಮಾಡ್ಕೊಳ್ಳಿ, ಒಂದ್ಸಲ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ, ಇಷ್ಟನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಟ್ಸ್ ಮೋರ್ ದೆನ್ ಎನಫ್ ವಿತ್ ರೆಸ್ಪೆಕ್ಟ್ ಟು ವೆಕ್ಟರ್ಸ್, ವಿಚ್ ಮೀನ್ಸ್ ವಿ ಆರ್ ಡನ್ ವಿತ್ ಏನಂತ ಹೇಳ್ತೀವಿ, ವಿ ಆರ್ ಡನ್ ವಿತ್ ವೆಕ್ಟರ್ಸ್ 2D ಪ್ಲಸ್ 3D. ಸೊ 2 ಚಾಪ್ಟರ್ ಕಂಪ್ಲೀಟ್ ಆಗೋಯ್ತು. ಅದಕ್ಕೆ ಇದರಲ್ಲಿ 82 ಕ್ವೆಶನ್ಸ್ ಇದೆ. ನಾನು 82 ಕ್ವೆಶನ್ಸಲ್ಲಿ 80 ಕ್ವೆಶನ್ಸ್ ಅಪ್ರಾಕ್ಸಿಮೇಟಾಗಿ ಸಾಲ್ವ್ ಮಾಡಿದ್ದೀನಿ, ಆಯಿತಾ? ಸೊ ಇವಾಗ ಒಂದ್ಸಲ ನಾವು ಏನೇನು ಹೋಗ್ಲಿ ಬಿಡಿ, ಐ ವಿಲ್ ವೈಂಡ್ ಅಪ್ ಹಿಯರ್ ಬಿಕಾಸ್ ವಿ ಆರ್ ಡನ್ ವಿತ್ ದಿಸ್. ವಿಲ್ ಮೀಟ್ ಟುಮಾರೋ ಆ್ಯಂಡ್ ವಿಲ್ ಡಿಸ್ಕಸ್ ಫ್ಯೂ ಥಿಂಗ್ಸ್.